ಸಾಮಗ್ರೀವ ಸ್ವರ್ಗದ ಅಥಳ ಸಾಮಗ್ರೀವ ಸ್ವರ್ಗದ ರತುನಂ ಕಾಣಿಕೆ ಸತ್ಯಲೋಕ ಮಿತಿ ಇಲ್ಲದ ಈಶಾವಳಿಯ ಮಂತ್ರ ಸಂಜನಿಪ ದಿನ ದಿನ ಪ್ರತಿಪಾಲಕರು ಸಂಜನಿಪ ದಿನ ದಿನ ಪ್ರತಿಪಾಲಕರು ಕುಲಭೂಪತಿಗಳು ಎಂಬರ ಮನೆಗೆ ಕಪ್ಪವನ್ನು ತಂದೊಪ್ಪಿಸಿದರೆ ಬೇಲೈ ಮಂತ್ರಿ ಮಂತ್ರಿ ಸ್ವರ್ಗ ಮಧ್ಯ ಪಾತಾಳರಸರವರು ತಪ್ಪದೆ ಕಪ್ಪ ಕಾಣಿಕೆಗಳನ್ನು ಕ್ರಮವಾಗಿ ತಂದು ಒಪ್ಪಿಸಿದರೋ ಇಲ್ಲವೋ ಮಂತ್ರಿ ಸ್ವರ್ಗ ಮಧ್ಯ ಪಾತಾಳ ಅರಸರೆಲ್ಲರೂ ತಪ್ಪದೆ ತಪ್ಪ ಕಾಣಿಕೆಯನ್ನು ಕ್ರಮವಾಗಿ ತಂದು ಒಪ್ಪಿದರು. ಬಹಳ ಸಂತೋಷ ಬಹಳ ಸಂತೋಷ. ನಿನ್ನಂತ ಮಂತ್ರಿ ಸೇನಾ ನಾಯಕರು ನನ್ನಲ್ಲಿರುವಲ್ಲಿ ನನಗೆ ಕುಂದು ಕೊರತೆಗಳೆಂದರೆ ಅದೋ ಪೀಠದಲ್ಲಿ ಕುಳಿತು ರಣಭೂಮಿಯ ಪರಿಯ ರಣಭೂಮಿಯ ಪರಿಯ ಪ್ರಭು ಧ್ವನಿತ ಬಲ ಮಂದೆ ಪ್ರಭು ಪ್ರಚಂಡ ಪ್ರಚಂಡ ಪರಾಕ್ರಮಿ ಶೋಭಿತೆ ಸದಾ ಜೀವನ ದೇವ ವಿಭೂತಿ ವಿಲಸಿಯ ಸದಾ ಜೀವನ ದೇವ ವಿಭೂತಿ ವಿಲಸಿಯ ಭಾಗ್ಯತ ಯಶ ಭಾಗ್ಯತ ಜಯ ಭಜವ ಮೆರೆಸಿದೆ ಜಯ ರಣಭೂಮಿಯ ಪರಿಯ ವಿಜಯ ವಿಭವ ವಿಜಯ ವಿಭವಕರ ವಿಧಿಸು ನಡೆದು ದಸ ದಿಶೆಯ ಗೆಲ್ಲಿತು ದಸ ದಿಶೆಯ ಗೆಲ್ಲಿತು ನಡೆಯೇ ಅಖಿಲ ವಾದನ ಸಮಾನರಿಗಳು ಅಖಿಲ ವಾದನ ಸಮಾನರಿಗಳು ಪ್ರಭುವೆನಿಗೋ ಹಸು
ಅಸುರಪತಿಯೇ ಪ್ರಭು ವೆನಿಪ ಅಸುರಪತಿ ಪ್ರಭು ವೆನಿಪ ಅಸುರಪತಿ ಜಯ ಧ್ವಜವ ಮೆರೆಸಿದೆ ಗೆಲ್ಲಿದೆ ರಣಭೂಮಿಯ ಪರಿಯ ಜನನಿಗೆ ವಂದಿಸುವುದು. ಪುತ್ರ, ನಿನಗೆ ಮಂಗಳವಾಗಲಿ. ಕಂದ, ನೀನು ಸುರರುಗಳಲ್ಲೆಲ್ಲ ಹರಬ್ರಹ್ಮಾದಿಗಳನ್ನು ಸೆರೆ ಹಿಡಿದಿರುವೆಯಂತೆ. ಇದು ನಿಜವೇ ಕಂದ? ಹಾಗಾಗಿ ನಾನು ನಿನ್ನ ಬಳಿ ಬಂದೆನು. ಅಮ್ಮ, ಹರಬ್ರಹ್ಮಾದಿ ಸುರರನ್ನು ಸೆರೆ ಹಿಡಿದಿರುವುದು ನಿಜ. ಆದರೆ ನೀನು ಇಲ್ಲಿಗೆ ಬರಲು ಕಾರಣವೇನು? ಪುತ್ರ, ಮಾತೆಯು ಶತ್ರುವಾಗಿಯೂ ಮಕ್ಕಳಿಗೆ, ತಂದೆಯು ಮಕ್ಕಳಿಗೆ ವೈರಿಯಾಗಿಯೂ ಇದ್ದರೂ ಸಹ ಅದನ್ನು ಬ್ರಹ್ಮಲಿಖಿತವನ್ನು ಯಾರೂ ಸಹ ಬದಲಾಯಿಸಲಾಗದು. ಆದ್ದರಿಂದ ನೀನು ಸತ್ಯವನ್ನು ಅನುಸರಿಸು, ಅಸತ್ಯವನ್ನಲ್ಲ. ನನ್ನ ಮಾತನ್ನು ಕೇಳು. ಆ ಸುರರನ್ನು ಬಿಟ್ಟು ಬಿಡು. ಇಲ್ಲ, ಆ ಭ್ರಷ್ಟರನ್ನು ಸೆರೆಯಿಂದ ಬಿಡುವುದಿಲ್ಲ. ನೀನು ಸುಮ್ಮನೆ ಅಂತಃಪುರಕ್ಕೆ ಹೊರಡುವೇ ಇಲ್ಲ. ಪುತ್ರ, ಬೇಡ, ನನ್ನ ಮಾತನ್ನು ಕೇಳು. ಆ ಸುರರನ್ನು ಬಿಟ್ಟು ಬಿಡು. ಆ ನಾರಾಯಣನಾದರೂ ಅವನು ಬಹಳ ಕ್ರೂರಿಯು. ಆತನು ನಿನ್ನನ್ನು ಯಾವುದಾದರೂ ಮೋಸದಿಂದ ನಿನ್ನ ವಂಶವನ್ನು ನಾಶ ಮಾಡದೆ ಬಿಡು. ಆದ್ದರಿಂದ ಆ ಸುರರನ್ನು ಆ ಸುರವನ್ನು ಸೆರೆಯಲ್ಲಿಟ್ಟಿರುವುದಲ್ಲದೆ ಅವರನ್ನು ಅಲ್ಲಿಯೇ ತುಂಡು ತುಂಡನ್ನಾಗಿ ಮಾಡಿಬಿಡು. ನೀನು ಸುಮ್ಮನೆ ಅಂತಃಪುರಕ್ಕೆ ಹೊರಡುವೇ ಇಲ್ಲ. ಕುಮಾರ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ನನ್ನ ಮಾತನ್ನು ಕೇಳುತ್ತಲೇ ಇಲ್ಲವಲ್ಲ. ಆ ನಾರಾಯಣನು ಯಾವುದಾದರೂ ಕಪಟದಿಂದ ನಿನ್ನನ್ನು ಸಂಹರಿಸದೆ ಬಿಡದು. ಆದ್ದರಿಂದ ದಯಮಾಡಿ ನನ್ನ ಮಾತನ್ನು ಕೇಳಿ. ಇಲ್ಲ, ಸುರನನ್ನು ಮಾತ್ರ ಸೆರೆಯಿಂದ ಬಿಡುವುದಿಲ್ಲ. ನೀನು ಸುಮ್ಮನೆ ನಿನ್ನ ಅಂತಃಪುರಕ್ಕೆ ಹೊರಡುವೇ ಇಲ್ಲ. ಅಯ್ಯೋ ಪರಮಾತ್ಮ, ನಾನು ಎಷ್ಟು ವಿಧವಾಗಿ ಹೇಳಿದರೂ ಈತನು ನನ್ನ ಮಾತನ್ನೇ ಕೇಳುತ್ತಲವಿಲ್ಲ. ನಾರಾಯಣ, ನೀನೇ ಈತನನ್ನು ಕಾಪಾಡು. ಅಯ್ಯೋ ಪರಮಾತ್ಮ, ಈತನು ಎಷ್ಟು ಸಾರಿ ಹೇಳಿದರೂ ವಿಧವಾಗಿ ಹೇಳಿದರೂ ನನ್ನ ಮಾತನ್ನೇ ಕೇಳುತ್ತಲೇ ಇಲ್ಲವಲ್ಲ. ನಾನೇನು ಮಾಡಲಿ? ಪರಮಾತ್ಮ ನಾರಾಯಣ, ನೀನೇ ಇವನನ್ನು ಕಾಪಾಡುವಂತನಾಗು. ನೋಡಲು ಶೋಭಿಪಂ ಆ ಅಳನವನವು ಎಲ್ಲಿ ನೋಡಲು ಶೋಭಿಪಂ ಆ ಅಳನವನವು ಎಲ್ಲಿ ಮಲ್ಲೆ ಮಲ್ಲಿಗೆ ಜಾಜೆ ಬಳ್ಳಿಗಳಿಂದಲೇ ಮಲ್ಲೆ ಮಲ್ಲಿಗೆ ಜಾಜೆ ಬಳ್ಳಿಗಳಿಂದಲೇ ಮುಲ್ಲ ಪುಷ್ಪವ ಚೆಲ್ಲಿರೆ ಅಲ್ಲಲ್ಲಿಯೋ
ಪೆಂಪೆಳ್ಳು ಇಂಪು ಗಾನವ ಗೈದರೆ ಅಲ್ಲಲ್ಲಿಯೋ ಎಲ್ಲಿ ನೋಡಲು ಶೋಭಿಪಂ ಆ ಹಳನವನವು ಎಲ್ಲಿ ಆಹಾ ಆ ರುದ್ರನ ಉಪವನವು ಎಷ್ಟು ಮನೋಗಿರೋದು. ಇರಲಿ, ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಕೊಳ್ಳೋಣ. ಓಹೋ, ಸುರಗಳು ಇತ್ತಲೇ ಬರುತ್ತಿರೋರು. ಬರಲಿ, ಬಹಳ ಸಂತೋಷ. ಜನನಿ, ತಮ್ಮ ಆಜ್ಞೆಯ ಮೇರೆಗೆ ಈ ಹರಬ್ರಹ್ಮಾದಿಸುರರನ್ನು ನಿನ್ನ ಸನ್ನಿಧಿಗೆ ಕರೆದುಕೊಂಡು ಬಂದಿರುವೆನು. ಇವರನ್ನು ಕಾಪಾಡುವ ಭಾರ ನಿನ್ನದು ತಾಯಿ. ಮಕ್ಕಳಿರ, ಬಹಳ ಸಂತೋಷ. ನೀವಿನ್ನು ಹೆದರಬೇಡಿ, ಪೀಠದಲ್ಲಿ ಕುಳಿತುಕೊಳ್ಳಿ. ಜಯ ಜಗದೀಶ್ವರಿ ಜಯ ಮಾಯೇಶ್ವರಿ ಜಯ ಹೇ ಜಗದಾಂಬ ಅಂಬ ಜಯ ಹೇ ಜಗದಾಂಬ. ಜಯ
ಜಗದಾಂಬ ಅಂಬ ಜಯ ಹೇ ಜಗದಾಂಬ. ಜನನಿಗೆ ನಮಸ್ಕರಿಸುವೆನು. ನಾರದ ನಿನಗೆ ಮಂಗಳವಾಗಲಿ. ತಾಯಿ, ರಾಕ್ಷಸರ ಬಾಧೆಗೆ ತುತ್ತಾಗಿರುವ ಈ ಸುರರುಗಳನ್ನು ರಕ್ಷಿಸಿ ಇವರ ಕಷ್ಟವನ್ನು ಪರಿಹರಿಸಿ ಆ ದುಷ್ಟ ರಕ್ಕಸನನ್ನು ಸಮ್ಮನಿಸಿ ನಮಗೆಲ್ಲ ಆನಂದವನ್ನುಂಟು ಮಾಡ್ತಾಯಿ. ಅಖಿಲ ರಾಕ್ಷಸ ಮಂತ್ರ ತಂತ್ರೊಡಗಿಸುವ ಭೂದೇವಿ ನಾನಾದ ಈ ಸುರನಳು ಆ ಸುರನಳು ಕೊಲ್ಲುವೆ ಶಿವನಾಣ್ಯ ಸುರ ಕುಲೈಕ್ಯ ಭೂಷಣ ಪ್ರಾಣ ರಕ್ಷೆ. ನಾರದ, ತಾಯಿ, ಈ ಸುರರ ಕಷ್ಟವನ್ನು ಪರಿಹರಿಸಬೇಕಾದರೆ ಆ ರಾಕ್ಷಸ ಕುಲವನ್ನೆಲ್ಲ ಸಂಹರಿಸಿ ಅವರ ರಕ್ತಪಾನ ಮಾಡಿ ನಿಮಗೆಲ್ಲ ಮಾನ ಸಂತೋಷ ಪಡಿಸುವೆನು. ಇದೋ ನಿಮಗೆಲ್ಲ ಅಭಯವನ್ನು ಕೊಡುವೆನು. ನಮೋ ನಮ ನಮೋ ನಮ. ಧನ್ಯರಾದೆವು ತಾಯಿ. ಇನ್ನು ಮುಂದೆ ಸುರರಿಗೆಲ್ಲ ಭಯವೆಂದರೇನು? ತಮ್ಮಗಳ ನಾಮಸ್ಮರಣೆಯಿಂದ ಹೊರಡುವೆನು. ಆಗಬಹುದು. ಸಿಂಹವಾಹಿನಿ ಮೈಷಮರ್ದಿನಿ ಸಕಲಕ್ಕೆ ಜಗಜನನಿ ದೇವಿ ಸಕಲಕ್ಕೆ ಜಗಜನನಿ. ಸಿಂಹವಾಹಿನಿ ಮೈಷಮರ್ದಿನಿ ಸಕಲಕ್ಕೆ ಜಗಜನನಿ ದೇವಿ ಸಕಲಕ್ಕೆ ಜಗಜನನಿ. ಜಗದೀಶ್ವರಿ ಜಯ ಮಾಹೇಶ್ವರಿ ಜಯ ಹೇ ಜಗದಾಂಬ ಅಂಬ ಜಯ ಹೇ ಜಗದಾಂಬ. ಜಯ ಜಗದೀಶ್ವರಿ ಜಯ ಮಾಹೇಶ್ವರಿ ಜಯ ಹೇ ಜಗದಾಂಬ ಅಂಬ ಜಯ ಹೇ ಜಗದಾಂಬ. ಜಯ ಜಗದೀಶ್ವರಿ ಜಯ ಮಾಹೇಶ್ ಜಯ ಹೇ ಜಗದಾಂಬ ಅಂಬ ಜಯ ಹೇ ಜಗದಾಂಬ. ಜಯ ಜಗದೀಶ್ವರಿ ಜಯ ಮಾಹೇಶ್ವರಿ ಜಯ ಹೇ ಜಗದಾಂಬ ಅಂಬ ಜಯ ಹೇ ಜಗದಾಂಬ. ಇಲ್ಲವೋ ವನಪಾಲಕ, ಒಡೆದೋಡಿಸುವೆವು ಅಡವಿಯಲ್ಲಿರುವ ಕಾಗೆ ಗೂಬೆಗಳ ಬಿಡನ್ನ ಪಕಡ ಬಿಡನ್ನ ಪಕಡ ಬಿಡನ್ನ ಪಕಡ ಕಡಿ ಕಡಿ ಚೆಲ್ಲು ಪಡ ಬಿಡನ್ನ ಪಕಡ ಕಡಿ ಕಡಿ ಈ ಉದ್ಯಾನವನದಲ್ಲಿ ನಮ್ಮನ್ನ ಯಾರ್ಲಕ್ ಹೋಗಾರ ಇದಾರೆ? ಯಾರೋ ಕಳ್ಳ ಕೂಗಿದಂಗಾಯ್ತು. ನೀನೇ ಮಂತ್ರಿ, ನಮ್ಮನ್ನ ಯಾರ್ಲಕ್ ಹೋಗಾರೆ? ನಾಡು ರಾಜ. ಯಾರ್ದೋ ಹೆಂಗು ಸುಬ್ಬನಿ. ಹೌದಾ? ಬಾಯ್ಲಾ ಶಿವ ನೋಡ್ಕೊಂಬ. ಈ ಕಡೆ ಗೊತ್ತಾಯ್ತು ಒಂದು. ಇಲ್ಲವೋ ನಾನೇ ಕೂಗಿದಳು. ಇದೇನ್ಲ ಯಾರ ಮಾರಿನ ದುರ್ಗಿನ ಬಂದಿರಂಗೈತಲ್ಲ. ಬಳೆ ಸೌಂಡು ಕೈ ನೋಡಲ್ಲ, ಕಾರ್ಯ ಕಾಣ್ತಾನೆ ಇಲ್ವಲ್ಲ. ಅಪ್ಪ ಲೇ, ಆ ದುರ್ಗಿ ನೋಡಲ್ಲ ಆಗ್ತಾ ಇಲ್ಲ ಕಣು. ಕೈ ಕೂರು ನೋಡಿ ಅಲ್ಲ ಕೂರ್ಲು ನೋಡು. ನಗ್ಲ ಅಪ್ಪ ಅಪ್ಪ ಆ ಕೈ ನೋಡಲಿ. ಜನನೇ ಇಲ್ಲವೋ ನಾನೇ ಕೂಗಿದಳು. ಆದಿಶಕ್ತಿ ವನವನ್ನು ಪ್ರವೇಶಿಸಿ ವನವನ್ನೆಲ್ಲ ಹಾಳು ಮಾಡಿ ವನ ಪಾಲಕರನ್ನು ಸಂಹರಿಸಲೆಂದು ಆ ರಕ್ತ ಬೀಜನಿಗೆ ತಿಳಿಸುವಾಗ ಅಪ್ಪಳೆ ತಾಯಿ ಮುಗ್ರ ನಗ್ಲ ಮುಗ್ರ ಇನ್ನು ಮುಗಲೇ ಹೋಯ್ತು.
ಆಯಪ್ಪನ್ಗೆ ಹೇಳಿದ್ರಿ ಯಾರ್ಲಾದು ಬಂದಿರೋದು ಅಂತಂದು ನಮ್ ಡ್ಯೂಟಿ ಕೈ ಕೈ ಹಾಕ್ತಾನೆ. ಈ ಅಮ್ಮನ್ ಕರ್ಕೊಂಡ್ರೆ ಈ ಅಮ್ಮ ನಮ್ಮನ್ನ ಕಾಸು ಮಾಡಿ ಕಳಿಸ್ತಾಳೆ. ಆಗಲ್ಲಪ್ಪ, ಬಾರಪ್ಪ ಹೇಳಿ ಹೋಗೋಣ. ರಾತ್ರಿ ಬಾರು ಮಕ್ಕಳೇ, ನಗ್ಲ ತಿನ್ನಬೇಕಮ್ಮ ಕಡುಪ ಕಡುಪ, ತಿನ್ನಬೇಕಮ್ಮ ಕಡುಪ. ನಗ್ಲ ಕಡುಬ ತಿಂತಾ ಇರೋದೆ ಧೀರ ಸುರದಿಪತಿಗಳ ಶೂರ ಭುಜಬಲ ಪರಕ್ರಮ ಶೂರ ಧೀರ ಸುರದಿಪತಿಗಳ ಶೂರ ಭುಜಬಲ ಪರಕ್ರಮ ಶೂರ ಈ ರಾಜ್ಯದ ಅಧಿಪತಿಯನಿಸಿ ಈ ರಾಜ್ಯದ ಅಧಿಪತಿಯನಿಸಿ ನಾವೆರದಿ ಭಗವನು ಜಯಿಸುವೆ ನಾವೆರದಿ ಜಗವನ್ನು ಜಯಿಸುವೆ ವೈಭವದಿಂದ ಮೆರೆಯುತ್ತದಲ್ಲಿವೆ ವೈಭವದಿಂದ ಮೆರೆಯುತ್ತದಲ್ಲಿವೆ ಧೀರ ಸುರದಿಪತಿಗಳ ಶೂರ ಭುಜಬಲ ಪರಕ್ರಮ ಜಯವಾಗಲ ಮಹಾಪ್ರಭು. ಯಾರದು ನಗ್ಲ ಯಾರವನ್ನು ಇನ್ ಬೆಳ್ಳನ್ ಬೆಳಕರ್ತಕ ಯಾರವ ನಾವು ಏನು ಚಾರದೆ ಸಮಾಚಾರವೇನು ಸಮಾಚಾರ ಇನ್ನೇನಪ್ಪ? ಯಾರ ಆದಿಶಕ್ತಿ ಎಂಬ ಸ್ತ್ರೀಗಳು ಏನು ಯಾವನವಕ್ಕೆ ಬಂದು ಉದ್ಯಾನವನಕ್ಕೆ ಬಂದು ಹಾಳು ಮಾಡಿ ಸ್ತ್ರೀಯಳು ಓರ್ವಳು ಓ, ನಮ್ಮ ಉದ್ಯಾನವನಕ್ಕೆ ಒಂದು ಮನ ಎಲ್ಲ ಹಾಳು ಮಾಡಿ ನಮ್ಮನ್ನು ಕೈ ಹಾಕಿದ್ಲು ತಪ್ಪಿ ಸಾಮಾನು ಏನು ಯಾವ ಸ್ತ್ರೀಯಳು ಓರ್ವಳು ನಮ್ಮ ಉದ್ಯಾನವನಕ್ಕೆ ಬಂದಿರುವಳು ವನವನ್ನು ಹಾಳು ಮಾಡಿರುವಳು ಸುದ್ದಿ ಕೈ ಹಾಕಿ ಹೇಳ್ಬಾರ್ದು ಬಂದು ವನಪಾಲಕರನ್ನು ಸಂಹರಿಸಿರುವಳೆ ಸಂಬರ್ಸಕ್ ಹೋಗಿ ಬಂದು ಇದೇನು ಆಶ್ಚರ್ಯ ಇರಲಿ ನೋಡೋಣ ಯುದ್ಧರಂಗ ಇದು ರಣರಂಗ ದೇವತಾನವರಿಗಿದು ರಣರಂಗ ಇದು ಯುದ್ಧರಂಗ ಯುದ್ಧರಂಗ ಇದು ರಣರಂಗ ದೇವತಾನವರಿಗಿದು ರಣರಂಗ ಇದು ಯುದ್ಧರಂಗ ಆಟ ಮಾಡಿ ಬಿಡುವೆ ನಾನು ವೈರಿಗಳನ್ನ
ಯೋಧಾಪತಿಯಾದ ಸುಗ್ರೀವನನ್ನು ಬರೆಯಿತು. ಅಪ್ಪಣೆ ಮಕ್ಕಳ ನಕ್ಲ ಮಕ್ಕಳ ಅದು ಯಾವ ತವರೆ ಕೆರೆಯಾಗೈತೋ ಎಲ್ಲೈತೋ ಏನ್ ಕೈತೋ ಏನೇನು ಉಂಟಾಯ್ತೋ ಗೊತ್ತಿಲ್ಲ. ಅಪ್ಪ ಬಾರ ನಡಿಯಪ್ಪ ಬಾರೋ. ಎಲ್ಲ ಸಾಂಬಾರ್ ಗಡ್ಡೆ ತಿಂದ ಇರ್ಬೇಕು, ಕರ್ಕೊಂಬರ್ತೀನಿ. ಭಾಗ್ಯಗಳು ಮತ್ ಪ್ರಬಲ ಪ್ರತಾಪಂ ಭಾಗ್ಯಗಳು ಮತ್ ಪ್ರಬಲ ಪ್ರತಾಪಂ ಹಿಲಯಗ್ನಿಧೋಹಿಂದಂ ದೊಗಿಸಿರ್ಪ ಭುವನ ಈ ರಾಜನಿಗೆ ಯಾರು ಸಾಟಿ ಜಗತಿ ಗಂಧರ್ವ ಗಂಧರ್ವ ಸುಪುತ್ರ ಸಿದ್ಧ ಕುಲಮಂ ಭೇದಿಸಿದ್ದ ಈ ಜಗದ್ಭುತ ದುರಧೀರ ಈ ಸುಗ್ರೀವನಿಗೆ ಯಾರು ಸಾಟಿ ಜಗತಿ ಓ ನರ್ತಕನು ಬರಮಾಡು. ಬಹಳ ಜೋರಾಗಿ ನಡೆಯಲು ತಕ್ಕ ಬಹುಮಾನ ಕೊಟ್ಟು ಕಳಿಸಿ. ಭಲ್ಲೋ ಬಲ್ಲಿರೆ ಜಗದಿ ಮೆರವೆನಾ ಜಗದಿ ಮೆರವೆನಾ ಜಗದಿ ಮೆರವೆನಾ ಭಲ್ಲೋ ಬಲ್ಲಿರೆ ಜಗದಿ ಮೆರವೆನಾ ಜಗದಿ ಮೆರವೆನಾ ಜಗದಿ ಮೆರವೆನಾ ಮೂರು ಲೋಕದಲ್ಲಿ ನನಗೆ ಧೀರನಾರು ತೋರಿಸೈ ಮೂರು ಲೋಕದಲ್ಲಿ ನನಗೆ ಧೀರನಾರು ತೋರಿಸೈ ಮೂರು ಭಾಗ್ಯಗಳಿಗೆ ನಾನು ಧೀರ ನೆನೆಸುವೆ ಧೀರ ನೆನೆಸುವೆ ಧೀರ ನೆನೆಸುವೆ ಭಲ್ಲೋ ಬಲ್ಲಿರೆ ಜಗದಿ ಮೆರವೆನಾ
ಮೆರವೆನ ಜಗದಿ ಮೆರವೆನ ಬಂಡರುದಯ ತುಂಡು ಮಾಡಿ ರುಂಡಗಳನ್ನ ಹಿಂಡುವೆ ಬಂಡರುದಯ ತುಂಡು ಮಾಡಿ ರುಂಡಗಳನ್ನ ಹಿಂಡುವೆ ರುಂಡ ಮಾಲಗಳನ್ನು ಧರಿಸಿ ಪುಂಡ ನೆನೆಸುವೆ ಪುಂಡ ನೆನೆಸುವೆ ಪುಂಡ ನೆನೆಸುವೆ ಭಲ್ಲೋ ಬಲ್ಲಿರೆ ಜಗದಿ ಮೆರವೆನ ಜಗದಿ ಮೆರವೆನ ಜಗದಿ ಮೆರವೆನ ಬಂಡರುದಯ ತುಂಡು ಮಾಡಿ ರುಂಡಗಳನ್ನ ಹಿಂಡುವೆ ಬಂಡರುದಯ ತುಂಡು ಮಾಡಿ ರುಂಡಗಳನ್ನ ಹಿಂಡುವೆ ರುಂಡ ಮಾಲಗಳನ್ನು ಧರಿಸಿ ಪುಂಡ ನೆನೆಸುವೆ ಪುಂಡ ನೆನೆಸುವೆ ಪುಂಡ ನೆನೆಸುವೆ ಭಲ್ಲೋ ಬಲ್ಲಿರೆ ಜಗದಿ ಮೆರವೆನ ಜಗದಿ ಮೆರವೆನ ಜಗದಿ ಮೆರವೆನ ಎಲ್ಲೈತಲ್ಲ ಇಗಳೋ ಇಲ್ಲೇ ಐತೋಣ ಓ ಇಲ್ಲೇ ಐತೆ. ಮಹಾಪ್ರಭು ಯಾರು ಯಾರವನು ಮಕ್ಕಳ ಹೇಳ್ಬೇಕು ಯಾರು ನಾವು ಯಾರ ಮಹಾಪ್ರಭು ಸಮಾಚಾರವೇನು ಸಮಾಚಾರ ಇನ್ನೇನಪ್ಪ ನಿಮ್ಮ ರುದ್ರ ನಿಮ್ಮ ರುದ್ರ ಮಹಾರಾಜರು ತ್ವರೆಯಿಂದ ಬರ ಹೇಳಿದರು ಏನು ನಮ್ಮ ರಾಜರು ಬರೆಯಿಂದ ಬರ ಹೇಳಿದ ಈಗಲೇ ಹೋಗ್ಬಿಡ್ಬೇಕು. ಹಾಗಲಿ ನಾನು ಈಗಲೇ ಹೊರಡುವೆನು ಸರಿ ಹೋಗಪ್ಪ. ಕಟ್ಟುಗಲ್ಲಿಯ ಕದ ತೂವರೆ ಕದನ ಆರ್ಭಟಿಸಿ ಸದಬಡು ರಣ ಭೀಕರ ಆರ್ಭಟಿಸಿ ಸದಬಡುವೆ ರಣ ಭೀಕರ ಕಟ್ಟುಗಲ್ಲಿಯ ಕದ ತೂವರೆ ಕದನ ಆರ್ಭಟಿಸಿ ಸದಬಡುವೆ ರಣ ಭೀಕರ ಆರ್ಭಟಿಸಿ ಸದಬಡುವೆ ರಣ ಭೀಕರ ಶತ್ರುಗಳ ಶಿರಗಳ ಕತ್ತರಿಸುತ್ತಲಿನ ಶತ್ರುಗಳ ಶಿರಗಳ ಕತ್ತರಿಸುತ್ತಲಿನ ಕತ್ತರಿಸಿ ಪಟವಿಯ ಕೋಟಿ ಮಾಡಿ ಗೆಲ್ವೆ ಕತ್ತರಿಸಿ ಪಟವಿಯ ಕೋಟಿ ಮಾಡಿ ಗೆಲ್ವೆ ಪಟವಿಯ ಕಡುಗಲ್ ಕದಕುವರೆ ಕದನದು ಆರ್ಭಟಿಸಿ ಸದಬಡು ರಣ ಭೀಕರ ಆರ್ಭಟಿಸಿ 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 ಸದಬಡುವೆ ರಣ ಭೀಕರ ರುದಿರಾಸುರ ರಾಜೇಂದ್ರ ರಾಜನಿಗೆ ನಮಸ್ಕರಿಸುವನು. ಸುಗ್ರೀವ ನಿನಗೆ ಮಂಗಳವಾಗಲಿ. ಪ್ರಭು ನನ್ನನ್ನು ಇಷ್ಟು ಆತುರದಿಂದ ಕರೆಸಿದ ಕಾರಣವೇನು? ಸುಗ್ರೀವ, ಯಾವ ಆದಿಶಕ್ತಿ ಎಂಬ ಸ್ತ್ರೀಯರು ನಮ್ಮ ಉದ್ಯಾನವನಕ್ಕೆ ಬಂದು ವನವನ್ನು ವನಪಾಲಕರನ್ನು ಹಾಳು ಮಾಡಿರುವಳೆಂದು ಚಾರನಿಂದ ತಿಳಿದು ಬಂದಿತು. ಆದ ಕಾರಣವೇ ನಿನ್ನನ್ನು ಕರೆಸಿದರು. ನನಗೆ ನಮಸ್ಕರಿಸುವನು. ಪ್ರಭು ನನ್ನನ್ನು ಇಷ್ಟು ಆತುರದಿಂದ ಕರೆಸಿದ ಕಾರಣವೇನು? ಸುಗ್ರೀವ, ಯಾವ ಆದಿಶಕ್ತಿ ಎಂಬ ಸ್ತ್ರೀಯಳು ನಮ್ಮ ಉದ್ಯಾನವನಕ್ಕೆ ಬಂದು ವನವನ್ನು ವನಪಾಲಕರನ್ನು ಮತ್ತು ಘನ ಪರಾಕ್ರಮಿ ವನಪಾಲಕರನ್ನು ಹಾಳು ಮಾಡಿರುವುದು ಚಾರನಿಂದ ತಿಳಿದು ಬಂದಿತು. ಆದ ಕಾರಣವೇ ನಿನ್ನನ್ನು ಕರೆಸಿದರು. ಪ್ರಭು ಏನು ಹೆಂಗಸೆ, ನಾನೀಗಲೇ ಹೋಗಿ ಆ ಮದಾಂತರನ್ನು ಎಳೆದು ತರುವೆನು. ನನಗೆ ಅಪ್ಪನನ್ನು ಕೊಡ, ನಾನೀಗಲೇ ಹೋಗುವೆನು. ಮತಾಂತ ಹೆಂಗಸ ಅದೆಷ್ಟು ಪೌರುಷ, ಮತಾಂತ ಹೆಂಗಸ ಅದೆಷ್ಟು ಪೌರುಷ, ಮತಾಂತಳ ಮಧುತಳ ಮತಾಂತಳ ಮಧುತಳ ಸಮಾಜದ ದರ್ಪಣ, ಮತಾಂತ ಹೆಂಗಸ ಅದೆಷ್ಟು ಪೌರುಷ. ಹಿಡಿದು ಕಡಿದು ಕಡೆದು ವೇಷ ನೋಡ್ತದ
ನನಗೆ ಅಪ್ಪಣೆಯನ್ನು ಕೊಡಿ, ನಾನೀಗಲೇ ಹೋಗಿ ಆ ಮದಾಂಧಳನ್ನು ಎಳೆದು ತರುವೆನು, ವಧಿಸಿ ಬರುವೆನು. ಸುಗ್ರೀವ, ಬೇಡ, ಅವಳನ್ನು ವಧಿಸುವುದು ಬೇಡ. ಅವಳು ನನಗೆ ಸರಿಸಮನಾದ ಸ್ತ್ರೀಯಳಾದರೆ ಉಪಾಯದಿಂದ ಕರೆದುಕೊಂಡು ಬರಬೇಕು, ತಿಳಿಯಿತೋ? ಆಗಲಿ, ನಾನೀಗಲೇ ಹೊರಡುವೆನು. ಹೊರಡು. ಧಿಕ್ಕಾರವನ್ನು ಸಹಿಪೆನು, ಕುಟೀರದೊಳಗೆ ಧಿಕ್ಕಾರವನ್ನು ಸಹಿಪೆನು. ಧಿಕ್ಕಾರವನ್ನು ಸಹಿಪೆನು, ಕುಟೀರದೊಳಗೆ ಧಿಕ್ಕಾರವನ್ನು ಸಹಿಪೆನು. ಉಪ್ಪಿದರೆ ಇವ ಕೊಪ್ಪಿದ ಸುಡರುಗಳ ಉಪ್ಪಿದರೆ ಇವ ಕೊಪ್ಪಿದ ಸುಡರುಗಳ ಇಬ್ಬಾದ ಸೈನ್ಯವನ್ನು ಇಬ್ಬಾಗಿಗೊಳಿಸುವನು. ಇಬ್ಬಾದ ಸೈನ್ಯವನ್ನು ಇಬ್ಬಾಗಿಗೊಳಿಸುವನು. ಧಿಕ್ಕಾರವನ್ನು ಸಹಿಪೆನು, ಕುಟೀರದೊಳಗೆ ಧಿಕ್ಕಾರವನ್ನು ಸಹಿಪೆನು. ಆಸುರರು ನಮಗಿನ್ನು ಮೋಸವನ್ನು ಗೈದಿಯರು, ಆಸುರರು ನಮಗಿನ್ನು ಮೋಸವನ್ನು ಗೈದಿ ಕದನದಲ್ಲಿ ಅಧಮರನ್ನು ಚೆಲ್ಲಬಡದು ಗೆಲುವೆ. ಕದನದಲ್ಲಿ ಅಧಮರನ್ನು ಚೆಲ್ಲಬಡದು ಗೆಲುವೆ. ಧಿಕ್ಕಾರವನ್ನು ಸಹಿಪೆನು, ಕುಟೀರದೊಳಗೆ ಧಿಕ್ಕಾರವನ್ನು ಸಹಿಪೆನು. ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಪೆನು. ಸುದಿನ ಒಲಗಿತು ಫಲ, ನೋಡಲಿದ್ದು ಸುದಿನ ಒಲಗಿತು ಫಲ. ಸುದಿನ ಒಲಗಿತು ಫಲ, ನೋಡಲಿದ್ದು ಸುದಿನ ಒಲಗಿತು ಫಲ. ಹಳೆಯ ದ್ರೋಹಿಗಳು ಎಡೆಗೆ ಸಿಕ್ಕಿದರು, ಕಡಿದು ನೀಚರನ್ನು ಒಡನುಡಿ ಒಳಗೆ. ಹಳೆಯ ದ್ರೋಹಿಗಳು ಎಡೆಗೆ ಸಿಕ್ಕಿದರು, ಕಡಿದು ನೀಚರನ್ನು ಒಡನುಡಿ ಒಳಗೆ. ಹೊಡಿಯಳ ಮೆಟ್ಟೆ ಪುಡಿ ಪುಡಿಗಟ್ಟೆ, ಹೊಡಿಯಳ ಮೆಟ್ಟೆ ಪುಡಿ ಪುಡಿಗಟ್ಟೆ. ನೋಡು ನೋಡು ಅದ ಮಾಡಿ ಗೆಲ್ಲೆ ನಾವು. ಸುದಿನ ಒಲಗಿತು ಫಲ, ನೋಡಲಿದ್ದು ಸುದಿನ ಒಲಗಿತು ಫಲ. ಬ್ರಹ್ಮ ವಿಷ್ಣು ಮಹೇಶ್ವರರೇ, ಅದೋ ನೋಡಿ ಅಲ್ಲೊಬ್ಬ ರಾಕ್ಷಸನು ಎಷ್ಟು ಹಾರ್ಬಡಿಸ್ತಾ ಬರ್ತಿರೋ. ಅವನ ಶೌರ್ಯವನ್ನು ಮುರಿಯವನಿಗೆ ನೋಡುತ್ತೀರಿ. ಮಾನವನಾರಿಯ ವನದಲ್ಲಿರುವಲ್ಲ, ಮಾನವನಾರಿಯ ಮಾನವನಾರಿಯ ಪುರವದ ಲೀಲೆಯೇ. ಮಾನವನಾರಿಯ ಪುರವದ ಲೀಲೆಯೇ, ವನದಲ್ಲಿರುವಲ್ಲರೆ ಮಾನವನಾರಿಯೇ. ಆದಿಶಕ್ತಿಯೋ ನಾನು ಅದ ಮನೆ ಕೇಳಲು. ಆದಿಶಕ್ತಿಯೋ ನಾನು ಅದ ಮನೆ ಕೇಳಲು. ಅದ ನದಿ ಬಾರಲಿ ಮಗವನ್ನು ಒಯ್ಯುವೆನು. ಅದ ನದಿ ಬಾರಲಿ ಮಗವನ್ನು ಮುರಿವೆನು. ಆದಿಶಕ್ತಿಯೋ ನಾನು ಅದ ಮನೆ ಕೇಳಲು. ನೀನು ಯಾರು? ಮಾನವನಾರಿಯ ಅಥವಾ ಸುರರಿಂದ ನಿರ್ಮಿತ ಸ್ತ್ರೀಯಳು? ಇಲ್ಲದಿದ್ದರೆ ನಿನ್ನ ನೀಗಲೇ ಸಂಹರಿಸುವುದು. ಏನು ಹೇಳುವೆ ಮತಾಂಧಳೆ? ಕೆಲವೋ ಸುಗ್ರೀವನೇ, ಪಕ್ಷಿಣಾಂ ಘಾತ ಚಂಡಾಲ, ಯತಿನಾಂ ಕೋಪ ಚಂಡಾಲ, ಸರ್ವ ಚಾಂಡಲ ದೂಷ್ಯುತ್. ಈ ರೀತಿಯಾಗಿ ಪಕ್ಷಿಯಲ್ಲಿ ಕಾಗೆಯವು ಚಾಂಡಲವು, ಮೃಗದಲ್ಲಿ ಗಾಂಧಾರ ಪ್ರಭುಗವು ಚಾಂಡಲವು, ತಪಸ್ಸು ಮಾಡುವ ಯತಿಯಲ್ಲಿ ಕೋಪ ಇದ್ದರೆ ಅವನೇ ಚಾಂಡಲನು. ಈ ಮೂರಕ್ಕೂ ಮೀರಿದ ಚಾಂಡಲನು ನೀನು. ಎಲ್ಲವೋ ಸುಗ್ರೀವ, ನಿನ್ನ ಶೌರ್ಯವನ್ನು ನನ್ನಲ್ಲಿ ತೋರಿಸುವ. ನನಗೆ ಬುದ್ಧಿಯ ದುಷ್ಟರ ಕಾಯಿಲೆ
ನಮ್ಮ ನಿನ್ನ ನೀಗಲೇ ಎಳೆದು ತರುವಂತೆ ನಮ್ಮ ರಾಜರು ಆಜ್ಞೆಗೈದಿರುವರು. ಏನು ಹೇಳುವೆ? ಕೆಲವೋ ದುರಾತ್ಮನೆ, ದೂರದೃಷ್ಟಿತ ಪ್ರಾಣಿರಾದಾಯನ, ಪ್ರೋತ್ತಾರಿ ಸೌಂದರ್ಯ ಗಾಂಡಲಿಂಗ, ತತ್ಪರ ಪ್ರಿಯಾಂಕರ ಪ್ರಶ್ನೋತ್ತರ, ಅಂತರ್ಭೂತರ್ ಭವಿಷ್ಯ ವರ್ತಮಾನ, ಬಹಿರ್ಮಧು ಮಾಯಪುಟ ಕೋನಮಾಯ, ಪೂರ್ವ ನಾಟಕ ವಿದುರಕ್ಷತೆ ದುರ್ಜನನು. ಈ ರೀತಿಯಾಗಿ ಇತರಿಸ್ಕಲ್ಲಿ ನಮಸ್ಕರಿಸಲು ದೂರದಿಂದಲೇ ಕೈ ಎತ್ತುವನು, ಕಣ್ಣಿನಲ್ಲಿ ನೀರನ್ನು ಸುರಿಸುವನು, ಬಂದವರ ಯೋಗಕ್ಷೇಮವನ್ನು ಕೇಳಲು ಒಳಗೆ ವಿಷಯವನ್ನು ತುಂಬಿಕೊಂಡು ಹೊರಗೆ ಅತಿ ಮಧುವಾದ ಮಾತನಾಡಲು ಸಜ್ಜನರಲ್ಲಿ ದುರ್ಜನರೇ ತಿಳಿಬೇಕು. ಆದರೆ ನೀವು ದುರ್ಜನರು, ನಿಮಗೆ ನೀತಿ ಹೇಳಿದ್ರೆ ಕೇಳುವುದಿಲ್ಲ, ಇಲ್ಲದಿದ್ದರೆ ಇದೇ ಅಷ್ಟನ್ನು ಸೀಳಿ ಬಿಡುವೇನು? ನಿನಗೂ ನನಗೂ ಇಷ್ಟು ಪಂಥವಾದ ಮೇಲೆ ನಿನ್ನನ್ನು ಬಿಟ್ಟು ಬಂದರೆ ನನ್ನ ಮಾಡಕ್ಕೆ ಹಾನಿ. ಆದ್ದರಿಂದ ನಿನ್ನ ನೀಗಲೇ ಸಂಬಂಧಿಸಿಕೊಂಡಿದೆ. ಏನು ಹೇಳಿದೆ? ಕೆಲವೋ ಹುಚ್ಚು ರಾಕ್ಷಸ, ನಿನ್ನ ಶಿರವನ್ನು ಕತ್ತರಿಸಿ ನಿನ್ನ ರಕ್ತವನ್ನು ಕಾರುತ್ತೇನೆ. ಚಂಡಿ ಚಾಮುಂಡಿಯನ್ನು ಹೆಸರನ್ನು ತಿಳಿ ಬಂದರು ಯಾವ ನಿನ್ನ ಸಜಿಸ್ಕೊಂಡು ಮರೆತುಕೋ. ಕಲ್ಲೆ ತಲೆ ಕಡಿದಿದ್ದು ಹುರುಳ ನಾಟಿಗೆ ಗುಲಾಂತ ಕಲ್ಲೆ ತಲೆ ಕಡಿದಿದ್ದು ನನ್ನ ಹುರುಳ ನಾಟಿಗೆ ಪರಮ ಪಾತಕಿ ಗೋದ ಗಾತಕ್ಕೆ, ಪರಮ ಪಾತಕಿ ಗೋದ ಗಾತಕ್ಕೆ ಬೆಡದ ನಿನ್ನ ಬೆಡದ ಬದಲು ತಲೆ ಕಡಿದಿದ್ದೇವೆ ಗುರುಳಲಿ ನಾಟಿಗೆ. ತಲೆ ತಡೆದಿಡುವೆನು ಗುರುಳ ದೈತ್ಯ ನಾಡಿಗೆ. ತಲೆ ತಡೆದಿಡುವೆನು ಗುರುಳ ದೈತ್ಯ ನಾಡಿಗೆ. ಪರಮ ಪಾತಕ ಘೋರ ನಾಟಕ, ಪರಮ ಪಾತಕ ಘೋರ ನಾಟಕ, ಬಿಡದೆ ನಿನ್ನ ಪಡಿದು ಪಡವೆ, ದುಡುಗಿ ನಡೆಯುವೆ ಕಡುಗ ದಟ್ಟಲ, ದುಡುಗಿ ನಡೆಯುವೆ ಕಡುಗ ದಟ್ಟಲ, ಬೆಡದ ನಿನ್ನ ಕಡದು ಪದವಿಯ, ಬೆಡದ ನಿನ್ನ ಕಡದು ಪದವಿಯ, ಉಲ್ಲಾಂತ ಕಲೆ ಕಲೆ ಕಡಿದಿಡು ದುರುಳಲಿ ನಾಟಿಗೆ. ದುಡುಕಿ ನುಡಿಯುವ ಕಡಕ ದೈತ್ಯನೆ, ದುಡುಕಿ ನುಡಿಯುವ ಕಡಕ ದೈತ್ಯನೆ, ಬಿಡದೆ ನಿನ್ನ ಪಡಿದು ಪಡವೆ, ಬಿಡದೆ ನಿನ್ನ ಪಡಿದು ಪಡವೆ. ಉಲ್ಲಾಂತ ಕಲೆ ತಲೆ ತಡೆದಿಡುವೆನು ದುರುಳ ದೈತ್ಯ ನಾಡಿಗೆ. ನಾನಾರೆಂಬುದನ್ನು ತಿಳಿದು ನನ್ನೊಡನೆ ಯುದ್ಧ ಮಾಡಲು ಬಂದಿರು. ನಮ್ಮ ರಾಕ್ಷಸ ಕುಲಕ್ಕೆ ಹೆಚ್ಚಿನ ಪರಾಕ್ರಮಿಯಾದ ಸುಗ್ರೀವನ್ನು ಮರೆತು ನನ್ನೊಡನೆ ಯುದ್ಧ ಮಾಡಲು ಬಂದಿರುವೆ. ಬಾಬಿಯ ನಿನ್ನ ರೂಪ ಕೆಡಿಸಿ ಕೊಲ್ಲುವೆ ಬಾರಜವಾಗಿ. ಈ ಪರಿಂದಲ ನಿನ್ನ, ಈ ಪರಿಂದಲ ನಿನ್ನ ರೂಪ ಕೆಡಿಸಿ ಕೊಲ್ಲುವೆ ಬಾರಜವಾಗಿ. ಸುಡವೆ ಎಂ ರಾಕ್ಷಸ ಕುಲವ, ಪಡ ಪಡ ಚಟರ ನಡಗಿಸುವೆ. ಎಳೆಲವ ಮಧಾಂಧ ರಾಕ್ಷಸ, ಎಳೆಲವ ಮಧಾಂಧ ರಾಕ್ಷಸ, ಈ ಕ್ಷಣದಲ್ಲಿ ಶಿರಹಾರಿಸುವೆ ರಣ. ಎಲ್ಲವೋ ಸುಗ್ರೀವನ ಈ ಬಾಣದೆತ್ತನ್ನು ಸಹಿಸುವ. ಬ್ರಹ್ಮ ವಿಷ್ಣು ಮಹೇಶ್ವರರೇ, ಇಲ್ಲಿ ಹಾರ್ಬಿಡಿಸುತ್ತ ಬಂದು ಸತ್ತು ಬಿದ್ದಿರುವ ಅದಮ್ಮನ್ನು ನೋಡಿ ಸಂತೋಷ ಪಡುವಿರಿ.
ಕೆಲವೋ ಚಾರಣೆ ಆದಿಶಕ್ತಿಯು ಸುಗ್ರೀವನನ್ನು ಸಂಹರಿಸಿದಂದು ಆ ರಕ್ತಬೀಜನಿಗೆ ತಿಳಿಸುವಳು. ಹಿಡಿದುಕೊಂಡು ಬರುತ್ತೇನೆಂದು ಹೋದ ನಮ್ಮ ಸುಗ್ರೀವನು ಇದುವರೆಗೂ ಬಾರಲೇ ಇಲ್ಲವ. ಇರಲಿ, ನಿಧಾನವಾಗಿಯೇ ಬರಲಿ. ಯಾರದು? ಚಾರರೇ, ಸಮಾಚಾರವೇನು? ಸಮಾಚಾರ ಇನ್ನೇನಪ್ಪ? ಏನು? ಅದೇ ನಮ್ಮ ಸುಗ್ರೀವನ ಆ ಸ್ತ್ರೀಯನ್ನು ಎಳೆದು ತರುತ್ತಿರುವನೇ. ಎಲ್ಲಿ? ಯಾರು? ನಿಮ್ಮ ಸುಗ್ರೀವಪ್ಪ. ಸ್ತ್ರೀಯಳಿಗೆ? ಸರಿ, ಮುಂದೇನಾಯಿತು? ಏನು ಬಿಲ್ಲು? ಏನು ಅದೇನು ಅಂಬು? ಏನು ಏನು? ನಮ್ಮ ಸುಗ್ರೀವನಿಗೂ ಆ ಸ್ತ್ರೀಯಳಿಗೂ ಯುದ್ಧವು ನಡೆಯಿತು. ಸರಿ, ಮುಂದೇನಾಯಿತು? ಮುಂದೇನಿಲ್ಲ, ಕಪಿಲ್ನಾಗಿ ಒಮ್ಮಿಕ್ಕಿಂಗಂಡೇಕೆ ನಿಮ್ಮ ಸುಗ್ರೀವಪ್ಪ ಅತ್ತ ಏನು? ನಮ್ಮ ಸುಗ್ರೀವನು ಹತನಾದನೆ. ಎಂತಹ ಅನರ್ಥವಾಯಿತು. ಎಲ್ಲವೋ ಚಾರನೆ, ನಮ್ಮ ಸೇನಾ ನಾಯಕರಾದ ಚಂಡ ಚಾಮುಂಡರನ್ನು ಬರ ಹೇಳು. ಮುಕ್ಳ ಅವಿನ್ನ ಈಟೀಗೆ ಅಲ್ವೋ ನಮ್ಮನ್ನು ಕಳಿಸಿದ್ರಾಗಿತ್ತಲ್ಲ. ನಮ್ಮನ್ನು ಕಳಿಸಿದ್ರೇನಿಲ್ಲ, ಅಲ್ಲ ಹೋಗಿ ಹೋಗಿ ಬೇಡ ಕಾಂದಿನ ಕಳಿಸ್ತಾವೆ. ಅದೇ ನಿನ್ನ ತೂಕಿ ಹಾಲು ಕುಡಿದ್ರೆ ತೂಕಿ ಹಾಲಿಲ್ಲ. ಏ ಹಂಗನ್ ಬೇಡ, ನೀ ಗುರ್ತಾವೇನು ಬೇಡ, ವಾಲ್ಸ್ ಮಾಡಿ ಹಾಕಿರಪ್ಪ. ಹಂಗೆ ನಮ್ಮ ಚಂಡ ಚಾಮುಂಡರೇ, ನಿಮಗೆ ಮಂಗಳವಾಗಲಿ. ರಕ್ತರಾಜು, ನಮ್ಮನ್ನು ಇಷ್ಟು ಆತುರದಿಂದ ಕರೆಸಲು ಕಾರಣವೇ? ನಿಮಗೆ ಅಂತಹದ್ದೇನಾದರೂ ತೊಂದರೆ ಅಥವಾ ಆ ಸುರರುಗಳಿಂದೇನಾದರೂ ವೈರ ಬಂದಿರು? ಹಾಗೇನಾದರೂ ಇದ್ದಲ್ಲಿ ನಮಗೆ ತಿಳಿಸಿ, ನಾವೀಗಲೇ ಹೋಗಿ ಅಂತ ಮತಾಂತರನ್ನು ನಿಮಗೆ ಏನಾದರೂ ಯೋಚನೆ ಇದ್ದಲ್ಲಿ ಧೀರರು, ಶೂರರು, ಕುಲ ಕುಟಾರರು ಆದ ನಾವಿರುವಲ್ಲಿ ನಮ್ಮೊಡನೆ ತಿಳಿಸಿಬಿಡಿ. ನಾವೀಗಲೇ ಹೋಗಿ ಅಂತಹ ಮತಾಂತರನ್ನು ಧ್ವಂಸ ಮಾಡಿ ಬರುವೆವು. ಚಾಮುಂಡ, ಹೇಳಲಿ ಚಂಡ ಚಾಮುಂಡರೇ, ಹೇಳಲಿ ಚಂಡ ಚಾಮುಂಡರೇ,
ಬಂಧಳು ಪ್ರಭು ವನನ ಚಂಡ ಚಾಮುಂಡರೇ ಪ್ರಭು ಮನವೋಯಿತು ಎನಗೆ ಮನವೋಯಿತು ಎನಗೆ ಸನುರಾಗ ಸೆಳೆ ತರುವುದು ಅವಳ ಚಂಡ ಚಾಮುಂಡರೇ ಯಾವಳ ಆದಿಶಕ್ತಿ ಎಂಬ ಸ್ತ್ರೀಗಳು ನಮ್ಮ ಉದ್ಯಾನವನಕ್ಕೆ ಬಂದು ವನವನ್ನು ವನಪಾಲಕರನ್ನು ಮತ್ತು ಘನ ಪರಾಕ್ರಮಿಯಾದ ನಮ್ಮ ಸುಗ್ರೀವನನ್ನು ಸಹ ನೀವೀಗ ಆದ ಕಾರಣವೇ ನಿಮ್ಮನ್ನು ಕರೆಸಿರು. ನೀವೀಗಲೇ ಹೋಗಿ ಆ ಮತಾಂಧವನ್ನು ವಧಿಸಿ ಬರಬೇಕು. ತಿಳಿಯಿತು? ಆ ಸುರರ ಭಯವೇ ತಕ್ಕೆ ನಿನಗೆ ಆ ಸುರರ ಭಯವೇ ತಕ್ಕೆ ಆ ಸುರರ ಭಯವೇ ತಕ್ಕೆ ನಿನಗೆ ಆ ಸುರರ ಭಯವೇ ತಕ್ಕೆ ಓಕೆ ಬರುತ್ತಿರುವ ಶತ್ರು ಬಲದ ಪದ್ಧತಿಯನ್ನು ರಾಜೇಂದ್ರ ಚಂಡಾಸುರ ಓಕೆ ಬರುತ್ತಿರುವ ಶತ್ರು ಬಲದ ಪದ್ಧತಿಯನ್ನು ಕಥೆಯನ್ನು ತೆರಗಿಸಿ ತತ್ತರಗೊಳಿಸಿ ಕಥೆಯನ್ನು ತೆರಗಿಸಿ ತತ್ತರಗೊಳಿಸಿ ಸೊತ್ತು ಸೊತ್ತು ತೊಳೆದು ಬರುವನ ಆ ಸುರರ ಭಯವೇ ತಕ್ಕೆ ನಿನಗೆ ಆ ಸುರರ ಭಯವೇ ತಕ್ಕೆ ಪ್ರಭು ನಾವೀಗಲೇ ಹೋಗಿ ಅಂತಹ ಮದಾಂಧರನ್ನು ನಮ್ಮ ಶಕ್ತಿ ಸಾಮರ್ಥ್ಯ ಮಂತ್ರ ಶಸ್ತ್ರ ಮೊದಲಾದ ಯುಕ್ತಿಗಳಿಂದ ಅವರನ್ನು ಧ್ವಂಸ ಮಾಡಿ ಬರುವುದು. ನಮಗಪ್ಪಣೆಯನ್ನು ಕರೆ ನಾವೀಗಲೇ ಹೊರಡುವುದು. ಆ ಭ್ರಷ್ಟಳ ಶಿರವನ್ನು ಕತ್ತರಿಸಿ ನಾವು ಅವಳ ಮಾಂಸವನ್ನು ತುಂಡು ತುಂಡು ಮಾಡಿ ಬರು. ನಮಗಾಜ್ಞೆಯನ್ನು ಕೊಡು, ನಾವೀಗಲೇ ಹೊರಡು. ಚಾಮುಂಡರೇ ನಿಮಗೆ ಮಂಗಳವಾಗಲಿ. ಓಂ ಚಾಮುಂಡರ ಹೊರಡು.
ಶರಪ ಅರಣ ಪರಮ ಭುವನದಿ ತರುಣ ತರುಣ ಜನ ಪರಮ ಭುವನದಿ ತರುಣ ತರುಣ ಜನ ವಿದೇಶೋರ ತನು ಸ್ವಾಭಿಮಾನ ತನು ವಿದೇಶೋರ ತನು ಸ್ವಾಭಿಮಾನ ತನು ದೈವ ಶರಪ ಅರಣ ಸಮರಣ ದೈವ ಶರಪ ಅರಣ ಸಮರಕ್ಕೆ ಸೋರಾಳಿ ಕರಾಳ ಜೈ ಜೈ ಸಮರಕ್ಕೆ ಸೋರಾಳಿ ಕರಾಳ ಜೈ ಜೈ ಜಯವ ಬಂದುವೆ ರಣದೀಕ್ಷಣ ಜಯವ ಬಂದುವೆ ರಣದೀಕ್ಷಣ ದೈವ ಶರಪ ಅರಣ ಸಮರಣ ದೈವ ಶರಪ ಅರಣ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅದೋ ನೋಡಿ ಅಲ್ಲಿ ಯಾರೋ ಇಬ್ಬರು ರಾಕ್ಷಸರು ಬಹಳ ಆರ್ಭಟಿಸ್ತಾ ಬರ್ತಿರು ಅವರ ಶೌರ್ಯವನ್ನು ಮುರಿಯುವನ್ನು ನೋಡುತ್ತೀರಿ ಸಲಬದ ಸಗ್ರೇವನ ಕಂದದ ಮಳೆ ಸಲಬದ ಸಗ್ರೇವನ ಕಂದದ ಮಳೆ ಪದಸೇಳೆ ಭೂಮಿಗಾಹುತಿ ಕೊಡುವೆ ಬಾರೆ ಋಣರಮ್ಮೆ ಕ್ಷಣದೆ ಋಣವಮೇ ಕ್ಷಣದೆ ಆರಿಸಿ ಭಕ್ಷಿಸಲು ಬಂದ ಈ ಕಲಿ ಚಂಡಾಸುರ ಎಲ್ಲಿ ಅವರಷ್ಟು ಓಹೋ ಇವಳೇ ಇರಬಹುದು ಹಾರಲೆ ಬಲ ನಾನು ನೇನು ಹಾರಲೆ ಬಲ ನಾನು ನೇನು ಹಾಲುಗಳಲೆ ನೇನು ಮಾನವನಾರಿಯೇ ಹಾಲುಗಳಲೆ ನೇನು ಮಾನವನಾರಿಯೇ ಹಾರಲೆ ಬಲ ನಾನು ನೇನು ಎಲ್ಲವೋ ಭ್ರಷ್ಟರೇ, ನೀನು ಮಾನವನಾರಿಯೋ ಅಥವಾ ಈ ಸುರರುಗಳಿಂದ ನಿರ್ಮಿತಗೊಂಡ ಸ್ತ್ರೀಗಳು? ಹೇಳದಿದ್ದರೆ ನಿನ್ನ ನೀಗಲ ಧ್ವಂಸ ಮಾಡಿಬಿಡು. ಏನು ಹೇಳುವುದು? ಕೆಲವೋ ಚಂಡನೆ ಯಾದವ ಶ್ರೀ ಮನುಷ್ಯಾಣಿ ಗಂಗಾಯತೆ ಕಕ್ಷಮತಿ ಕಾವ್ಯ ದೃಕ್ಷ್ಯ ಸಹಸ್ರಾಣಿ ಸ್ವರ್ಗ ಭಾಗ್ಯ ಮಹೇತಿ. ಈ ರೀತಿಯಾಗಿ ನಿಮಗೆ ಸ್ವರ್ಗವಿಲ್ಲ, ನರಕದೋ ಬಿದ್ದು ಹೊರಳಾಡುವ ಫಲವಿದೆ. ಅಲ್ಲದೆ ನಿಮಗೆ ಆಗಮ ಶ್ರುತಿ ಮೊದಲಾದ ನೀತಿ ವಚನ ಹೇಳಿದರೆ ಫಲವಿಲ್ಲ. ಈ ಲೋಕಕ್ಕೆ ಆಧಾರವಾದ ಆದಿಶಕ್ತಿ ಒಡನೆ ಯುದ್ಧ ಮಾಡಿ
ನಮ್ಮ ಭೀತಿಗೆ ಹೆದರಿ ಎಲ್ಲಿಯೋ ಬಚ್ಚಿಟ್ಟುಕೊಂಡಿದ್ದ ಈ ಸುರರುಗಳನ್ನಿಂದಿಟ್ಟುಕೊಂಡು ಬಂದಿರುವೆಯಾ? ಇರಲಿ, ನಿನ್ನಲ್ಲಿ ಆಸಕ್ತಿ ಇದ್ದರೆ ಬಾ ನನ್ನೊಡನೆ ಯುದ್ಧಕ್ಕೆ. ಆಗ ನಾನು ನೋಡುತ್ತೇನೆ ನಿನ್ನ ಶಕ್ತಿ ಎಂಥದ್ದು ಎಂದು. ಕೆಲವೋ ದುರಾತ್ಮ ಪರನಿಂದ ಗುರುಕ್ಷಯ, ಯತಿನಿಂದ ಕುಲಕ್ಷಯ, ನಿಂದಿಸುವನಿಗೆ ವಂದನೆ ಇಲ್ಲ. ಇದರ ತಾತ್ಪರ್ಯವೆಂದರೆ, ಕೇಳೋ ಮೂರ್ಖ, ಹಿಂಸೆ ಮಾಡುವುದೇ ದೊಡ್ಡ ದಾನ, ಹಿಂಸೆ ಮಾಡುವುದೇ ದೊಡ್ಡ ತಪ್ಪು. ಈ ರೀತಿಯಾಗಿ ವೇದಶಾಸ್ತ್ರವನ್ನು ತಿಳಿಯದೆ ಪರಹಿಂಸೆ ಮಾಡಿ ಮರಣವನ್ನು ಅದೇ ನಿಮಗೆ ಪ್ರಾಪ್ತಿಯಾಗುತ್ತದೆ. ಕೆಲವೋ ಚಂಡನೆ, ನಿನ್ನ ಹಸ್ತವನ್ನು ನಾನು ಖಂಡಿಸುವನು, ಇಲ್ಲದಿದ್ದರೆ ಸುಮ್ಮನೋ ಇದೇ ಸೀಳಿ ಬಿಡುವ. ಏನು ಹೇಳು? ಸಾಕು ಮಾಡು ನಿನ್ನ ವೇದಾಂತವನ್ನು. ನೀನು ನನ್ನೊಡನೆ ಯುದ್ಧ ಮಾಡಲಾಗದೆ ನನಗೆ ಉಪದೇಶಿಸಲು ಬರುತ್ತಿರುವೆಯಾ? ಬಾ, ನಿನ್ನಲ್ಲಿ ಶಕ್ತಿ ಇದ್ದರೆ ನಿನ್ನ ನೀಗಳೇ ಸೇರಿ ಈ ಭೂತಾಂಗಣಗಳಿಗೆ ಉಣಬಡಿಸುವೆನು. ಇಲ್ಲದಿದ್ದರೆ ನೀನು ನನ್ನಲ್ಲಿ ಶರಣಾಗತರಾಗು, ನಿನ್ನನ್ನು ಕಾಪಾಡುವೆ. ಹೇಳವೋ ಚಂಡನೆ, ನಕೃವಿ ತಾತ್ಪರ್ಯಷ್ಟಿ, ನವರಂಜಲಿ ನಾಪೋಷ್ಟಿ, ನಾಸ್ಫೋಟಿಯ ಚಪ್ಪಾಳೆ, ಸಮರಕೋಪಿ ನರವಾಯಿತಿ. ಇದರ ತಾತ್ಪರ್ಯವೆಂದರೆ, ಕೇಳೋ ವ್ಯರ್ಥವಾದ ಚೇಷ್ಟೆಯನ್ನು ಮಾಡಬಾರದು, ನೀರನ್ನು ಬಗೆಹರಿಸಿಯಲ್ಲಿ ಕುಡಿಯಬಾರದು, ಯಾವ ಪದಾರ್ಥನಾದರೂ ಕಾಲಲ್ಲಿ ಚಿಮ್ಮಬಾರದು ಎನ್ನುವ ಕ್ರಮವನ್ನು ತಿಳಿಯದೆ ಗಟ್ಟಿಯಾಗಿ ಕೂಗುತ್ತಿರುವೆ. ಅಲ್ಲದೆ ನನಗೆ ಶರಣಾಗತ ಎಂದು ಹೇಳ್ತಿರಲ್ಲ, ನಿನ್ನ ನೀಗಲೇ ಈ ಕ್ಷಣದಲ್ಲಿ ಸೀಳಿ ಬಿಡುವೆ. ಪಟ ಪಟ ಸವಿ ನುಡಿಗಳ ನುಡಿದೊಡೆ, ಪಟ ಪಟ ಸವಿ ನುಡಿಗಳ ನುಡಿದೊಡೆ, ಅಡಿ ಕಡಿಗೆ ಕಡೆ ತಡುವೆ ಶಿರಗಳ ನೀಕ್ಷಣ. ತೋರೆದ ನಿನ್ನಯ ಶೌರ್ಯವನ, ತೋರೆದ ನಿನ್ನಯ ಶೌರ್ಯವನ, ಅಡಿ ಕಡಿ ಬಡಿವಾರವನಡಗಿಸುವೆ ಈ ಕ್ಷಣ. ಪುಡಿ ಪುಡಿ ಒಡನಾರಿ ಹಂದರಿತೆಯ, ಒಡನಾರಿ ಹಂದರಿತೆಯ, ಈ ಕ್ಷಣದಲ್ಲಿ ಶಿರಹಾರಿ ಇದು ಸಾಕ್ಷಿ ಅಡಗಿಸುವೆ ಬ್ರಹ್ಮಾಂಡವ, ಅಡಗಿಸುವೆ ಬ್ರಹ್ಮಾಂಡವ, ಗಗನದ ಗಿರಿಯು ಹೊಡೆಯುವ ತೆರದಿ, ಸುಡುವೆ ಸುರಲೋಕವ, ಸುಡುವೆ ಸುರಲೋಕವ, ಧಾವಿಸಿ ಬರುವ ಅಂಬಿಕೆಯ ದಳವ, ಇವರೇ ಇರಬಹುದು.
ಪರಾಕ್ರಮಿಯಾದ ಸುಗ್ರೀವನನ್ನು ಕೊಂದೆನೆಂದು ನನ್ನಲ್ಲಿ ಅಹಂಕಾರವನ್ನು ತೋರಿಸಬೇಡ. ಬಾ ನನ್ನೊಡನೆ ಯುದ್ಧಕ್ಕೆ. ನಿನ್ನನ್ನೀಗಲೇ ಸೀಳಿ ನಿನ್ನ ಮಾಂಸವನ್ನು ಈ ತಾಳ್ಮೆಗೆ ಉಣಬಡಿಸಿ. ಬಾ ನನ್ನೊಡನೆ ಯುದ್ಧಕ್ಕೆ. ಕೆಲವೋ ಚಾಮುಂಡನೆ, ದೇಶ ದೇಶವೇ ಬಾಂಧವ್ಯ, ಕಂತು ದೇಶಂ ಧಾರಾಷ್ಟ್ಯಂ ಕಂತು ವಾಸ್ತವ. ಈ ಶ್ರುತಿಯನ್ನು ತಿಳಿಯದೆ ನೀನು ನನ್ನೊಡನೆ ಯುದ್ಧಕ್ಕೆ ಬಂದಿರ. ನಿನ್ನ ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನು ಅಲ್ಲದೆ ನಿನ್ನ ಒಡ ಹುಟ್ಟಿದ ಸಹೋದರನು ಸಿಕ್ಕವನೇ ಸಿಕ್ಕಲಾರದು. ಇದನ್ನು ತಿಳಿಯದು ಸುಮ್ಮನೆ ಹೋಗು, ಇಲ್ಲದಿದ್ದರೆ ನಿನ್ನ ನೀಗಲೇ ಸೀಳಿ ಬಿಡುವೇನು. ಈ ಬತ್ತಿಶಾಹಿಗಳಿಂದ ಸಂಹರಿಸಿಬಿಡುವುದು. ಏನು ಹೇಳುವೆ? ಕೆಲವೋ ಚಾಮುಂಡನೆ, ಪ್ರಾಕ್ರಾಯಿತ ಮಹಾತೀರ್ಥಂ ವೃದ್ಧಿ ಪರ್ವತ ಮಹಾತೀರ್ಥ ಪಿತರಂ ಪರಮಂ ಭೂಷಣಂ ಸುಕೃತಿ. ಈ ರೀತಿಯಾಗಿ ನಿಮಗೆ ಎಷ್ಟು ದೊಡ್ಡ ಪದವಿ ಬಂದರೂ ತಂದೆ ತಾಯಿಗಳ ಆಜ್ಞೆಸ್ವರ ನಡಿಬೇಕು. ಅವರ ಆಜ್ಞೆಯು ಮಗನಿಗೆ ದೊಡ್ಡ ಆಸ್ತಿಕೆ ಎಂದು ವೇದವು ಹೇಳುವುದು. ಆದ ಕಾರಣ ನೀವು ಮಾತಾಪಿತರರ ಆಜ್ಞೆಯಲ್ಲಿ ನಡೆಯಬೇಕು. ಅದರಂತೆ ನೀವು ನನ್ನೊಡನೆ ಯುದ್ಧಕ್ಕೆ ಬಂದಿರುವೆಯಾ? ನಿನ್ನ ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನು ಸಿಕ್ಕವನೇ ಸಿಕ್ಕಲಾರದು. ಇದನ್ನು ತಿಳಿಯದು ಸುಮ್ಮನೆ ಹೋಗಿದ್ದರೆ ನೀಗ ಸೀಳಿ ಬಿಡುವೆ. ಏನು ಹೇಳುವೆ? ಇರಲಿಯದ ಮಳೆ ಬಡಸೀಳಿ ಈ ಭೂಮಿಗಾವುತಿ ಕೊಡುವೆ ಬಾರೇ. ಬಿಡು ಬಿಡಲಂ ಹರಿವಾರಂ ಪುಡಿ ಪುಡಿ ಗೈದ ಗಮನಿನ್ನ ಹೆಸರ ನಡೆಸುವೆ. ಒಡನಾರಿ ಎಂದರಿತೆಯ ಒಡನಾರಿ ಎಂದರಿತೆಯ ಈ ಕ್ಷಣದಲ್ಲಿ ಶಿರಹಾರಿಸುವೆ ರಣ. ಚಾಮುಂಡನೆ, ಸುರರುಗಳೇ, ಇಲ್ಲಿ ಹಾರ್ಪಟಿ ಸುತ್ತ ಬಂದು ಸತ್ತು ಬಿದ್ದರು ರಾಕ್ಷಸ ನೋಡಿ ಸಂತೋಷ ಪಡುವಿರಿ. ಮಾತೆ, ಈ ರಾಕ್ಷಸರನ್ನೆಲ್ಲ ಸಂಹರಿಸಿ ನಮಗೆಲ್ಲ ಆನಂದವನ್ನುಂಟು ಮಾಡಿದ್ದೀರಿ. ಕೆಲವೋ ಚಾರನೆ, ಆದಿಶಕ್ತಿಯು ಚಂಡಾಚಾಮುಂಡನ್ನು ಸಂಹರಿಸಿಎಂದು ಆ ದುರಾತ್ಮನಾದ ರಕ್ತಾಭಿಜನಿಗೆ ತಿಳಿಸುವ. ಅಪ್ಪಣೆ ತಾಯಿ. ಎರಡು ಹೋದ್ವೆ. ಅಯ್ಯಯ್ಯಪ್ಪ ಹೋದ್ರಿ ಬಿಸಾಕಿ ನಿಧಾನಕ್ಕೆ ಬಂದ್ಬಿಟ್ಟು ಎಲ್ಲಿ ಮೂಡಿತೋ ಕೋಳಿ ಹೋಗಿತ್ತು.
ನಿರಕ್ಷಿತ